ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೋಚಕವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಕಡೆ ವಿಜ್ಞಾನ, ಮತ್ತೊಂದು ಕಡೆ ನಂಬಿಕೆ ಇವೆರಡನ್ನೂ ಮುಖಾಮುಖಿ ಮಾಡಿಸಿರುವ, ಇಡೀ ನಾಡಿನಾದ್ಯಂತ ವೈರಲ್ ಆಗಿರುವ ಕರ್ನಾಟಕದ ಗದಗ ಜಿಲ್ಲೆಯ ಒಂದು ಘಟನೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ಇದೇನೋ ಸಾಮಾನ್ಯ ವಿಷಯ ಅಲ್ಲ. ಮನುಷ್ಯನ ದೇಹದ ಮಿತಿ ಎಲ್ಲಿದೆ, ಆಧ್ಯಾತ್ಮದ ಶಕ್ತಿ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅದ್ಭುತ ಪ್ರಯತ್ನ ಇದು. ಬನ್ನಿ, ಈ ನಿಗೂಢ ಘಟನೆಯ ಪ್ರತಿಯೊಂದು ಆಯಾಮವನ್ನು ಬಿಚ್ಚಿಡೋಣ. ಸರಿ, ಈ ವಿಷಯದ ಒಳಗೆ ಹೋಗೋಕ್ ಮುಂಚೆ ಈ ಒಂದು ದೊಡ್ಡ ನಂಬರ್ ಬಗ್ಗೆ ಮಾತಾಡೋಣ. 775. ಇದು ಸುಮ್ಮನೆ ಯಾವುದೋ ಅಂಕಿ ಅಲ್ಲ. ಸುಮಾರು 50 ವರ್ಷದ ಆಸುಪಾಸಿನ ಒಬ್ಬ ಸ್ವಾಮೀಜಿ ಸಂಪೂರ್ಣವಾಗಿ ಸಿಮೆಂಟ್ನಿಂದ ಪ್ಯಾಕ್ ಆದ ಒಂದು ಸಮಾಧಿಯೊಳಗೆ ಕಳೆದಿರುವ ನಿಖರವಾದ ಗಂಟೆಗಳು. ಹೌದು, ಬರೋಬ್ಬರಿ 775 ಗಂಟೆಗಳ ಕಾಲ ಕತ್ಲೆ ಕೋಣೆಯಲ್ಲಿ ಅವರು ಏಕಾಂಗಿಯಾಗಿದ್ರು ಅಂದರೆ ನಿಜಕ್ಕೂ ಶಾಕಿಂಗ್ ಅಲ್ವಾ? ಇಲ್ಲಿ ನಮ್ಮೆಲ್ಲರ ತಲೆಯಲ್ಲಿ ಬರುವ ಅತಿ ದೊಡ್ಡ ಪ್ರಶ್ನೆ ಅಂದರೆ, 33 ದಿನಗಳ ಕಾಲ ಒಂದು ಹನಿ ನೀರಿಲ್ಲದೆ, ಊಟ ಇಲ್ಲದೆ, ಬೆಳಕು ಅಥವಾ ಗಾಳಿ ಯಾವುದೂ ಇಲ್ಲದೆ ಒಬ್ಬ ಮನುಷ್ಯ ಬದುಕಿರೋಕೆ ಹೇಗೆ ಸಾಧ್ಯ? ಗದಗ ಜಿಲ್ಲೆಯ ಆ ಮಠದಲ್ಲಿ ನಡೆದ ಈ ಘಟನೆ ಮನುಷ್ಯನ ಸಹಿಷ್ಣುತೆಯ ಬಗ್ಗೆ ವಿಜ್ಞಾನ ಹಾಕಿರುವ ಗಡಿಗಳನ್ನೇ ಅಲುಗಾಡಿಸಿಬಿಟ್ಟಿದೆ. ಇದು ಹೇಗೆ ನಡೀತೋ ಅಂತ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗೋದು ಗ್ಯಾರಂಟಿ. ಭಾಗ 1: ಜೀವಂತ ಸಮಾಧಿಯ ಒಳಗೆ ಕಠಿಣ ವಾಸ್ತವ. ನೋಡಿ, ಮೆಡಿಕಲ್ ಸೈನ್ಸ್ ಪ್ರಕಾರ ಹೇಳೋದಾದ್ರೆ ಇದು ಭೌತಿಕವಾಗಿ ಸಂಪೂರ್ಣ ಅಸಾಧ್ಯ. ಯಾಕೆ ಗೊತ್ತಾ? ಆ ಸಮಾಧಿಯ ಪರಿಸ್ಥಿತಿ ಹೇಗಿತ್ತು ಅಂದರೆ, ಕೋಣೆಯನ್ನ ಇಟ್ಕೆಯಿಂದ ಕಟ್ಟಿ ಸಿಮೆಂಟ್ ಹಾಕಿ ಗಾಳಿ ಆಡದಂತೆ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಆಕ್ಸಿಜನ್ ಇಲ್ಲ, ಸೂರ್ಯನ ಬೆಳಕಿಲ್ಲ, ಊಟ ನೀರಂತೂ ಮೊದಲೇ ಇಲ್ಲ. ನಮ್ಮ ದೇಹದ ಸಾಮಾನ್ಯ ನಿಯಮಗಳ ಬಗ್ಗೆ ಯೋಚನೆ ಮಾಡಿದರೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇಷ್ಟೊಂದು ದಿನ ಜೀವಂತವಾಗಿರ್ಬೋದು ಅನ್ನೋದು ಅಕ್ಷರಶಃ ಊಹೆಗೂ ನಿಲುಕದ ವಿಷಯ. ಇಷ್ಟೆಲ್ಲ ಕೇಳಿದ ಮೇಲೆ ಇಂಥದ್ದನ್ನು ಕಠಿಣವಾದ ನಿರ್ಧಾರ ಯಾಕೆ ಬೇಕಿತ್ತು ಅಂತ ಅನಿಸ್ಬೋದು. ಇದರ ಹಿಂದಿನ ಮುಖ್ಯ ಕಾರಣ ಲೋಕ ಕಲ್ಯಾಣ. ಅಂದರೆ ಇಡೀ ಪ್ರಪಂಚಕ್ಕೆ ಶಾಂತಿ ಸಿಗಲಿ, ಒಳ್ಳೆ ಮಳೆಯಾಗಿ ರೈತರು ಸಮೃದ್ಧಿಯಾಗಿರಲಿ, ಹಾಗೆ ಗಡಿಯಲ್ಲಿ ಕಾಯ್ತಿರುವ ಸೈನಿಕರಿಗೆ ರಕ್ಷಣೆ ಸಿಗಲಿ ಅನ್ನೋ ಒಂದು ಸಂಪೂರ್ಣ ನಿಸ್ವಾರ್ಥ ಕಾಳಜಿಯಿಂದ ಸ್ವಾಮೀಜಿ ಈ ವ್ರತವನ್ನು ಕೈಗೊಂಡ್ರು. ಸಮಾಧಿಯ ಒಳಗಿನ ಕಠಿಣ ಪರಿಸ್ಥಿತಿ ಒಂದು ಕಡೆ ಆದರೆ, ಹೊರಗಡೆ ವಾತಾವರಣ ಸಂಪೂರ್ಣ ಭಕ್ತಿಮಯವಾಗಿತ್ತು. ಸುತ್ತಮುತ್ತಲ ಹಳ್ಳಿಗಳಿಂದ ಸಾವಿರಾರು ಜನ ಸೇರಿ ಬರೋಬ್ಬರಿ 33 ದಿನಗಳ ಕಾಲ ಹಗಲು ರಾತ್ರಿ ಅನ್ನದೇ ನಿರಂತರವಾಗಿ ಓಂ ನಮಃ ಶಿವಾಯ ಜಪ ಮಾಡಿದ್ರು. ಕಾಂಕ್ರೀಟ್ ಗೋಡೆಯ ಆಚೆ ಅನುರಣಿಸುತ್ತಿದ್ದ ಆ ಮಂತ್ರ ಘೋಷಣೆ ಆ ಇಡೀ ಸಮುದಾಯದ ಅಚಲವಾದ ನಂಬಿಕೆ ಮತ್ತು ಸಪೋರ್ಟ್ ಅನ್ನ ಎತ್ತಿ ತೋರಿಸುತ್ತೆ. ಭಾಗ 2: 775 ಗಂಟೆಗಳ ಐತಿಹಾಸಿಕ ಸಂಪರ್ಕ. ಅಂದಹಾಗೆ ಈ 775 ಗಂಟೆಗಳ ಲೆಕ್ಕ ಇದೆಯಲ್ಲ, ಅದು ಸುಮ್ಮನೆ ಆಕಸ್ಮಿಕವಾಗಿ ಬಂದಿದ್ದಲ್ಲ. ಇದರ ಹಿಂದೆ 12ನೇ ಶತಮಾನದ ಶರಣರ ಕಾಲದ ಒಂದು ರೋಚಕವಾದ ಇತಿಹಾಸವಿದೆ. ಏನಪ್ಪಾ ಅಂದರೆ, ಆ ಕಾಲದಲ್ಲಿ ಉಳವಿ ಚನ್ನಬಸವೇಶ್ವರರಿಗೆ ಊಟ ಬಡಿಸುವಾಗ ಬೂದೀಶ್ವರರು ತಿಳಿಯದೆ ಒಂದು ಹರಿದ ಎಲೆಯನ್ನು ಬಳಸ್ಬಿಡ್ತಾರೆ. ಅದಕ್ಕೆ ಅವರಿಗೆ 775 ವರ್ಷಗಳ ಕಾಲ ಬದುಕಿರಬೇಕು ಅಂತ ಶಾಪ ಸಿಗುತ್ತೆ. ಮುಂದೆ ಅದೇ ಶಾಪ ವರವಾಗಿ ಅವರು ಪವಿತ್ರ ಭಸ್ಮದಿಂದ ಜನರ ಕಷ್ಟಗಳನ್ನು ದೂರ ಮಾಡ್ತಾರೆ. ಆ ಐತಿಹಾಸಿಕ 775 ವರ್ಷಗಳ ನೆನಪಿಗಾಗಿ ಇವತ್ತಿನ ಆಧುನಿಕ ಸ್ವಾಮೀಜಿ ನಿಖರವಾಗಿ 775 ಗಂಟೆಗಳ ಕಾಲ ಈ ಜೀವಂತ ಸಮಾಧಿಯಲ್ಲಿದ್ದು ಗೌರವ ಸಲ್ಲಿಸಿದ್ದಾರೆ. ಎಂಥ ಅದ್ಭುತವಾದ ಕನೆಕ್ಷನ್ ಅಲ್ವಾ? ಭಾಗ 3: 33 ದಿನಗಳ ನಂತರ ಹೊರಬರುವುದು. ಜುಲೈ 5ರ ರೋಚಕ ಕ್ಷಣ. ಆ 33 ದಿನಗಳ ಸುದೀರ್ಘ ಅವಧಿ ಮುಗ್ದ ಮೇಲೆ ಜುಲೈ 5ನೇ ತಾರೀಕು ಅಂತಿಮವಾಗಿ ಆ ಸಿಮೆಂಟ್ ಗೋಡೆಗಳನ್ನು ಒಡೆಯಲಾಯಿತು. ಭಕ್ತರು ಗೋಡೆ ಒಡೆದು ನೋಡಿದಾಗ ಸ್ವಾಮೀಜಿ ಜೀವಂತವಾಗಿದ್ದನ್ನು ಕಂಡು ಎಲ್ಲರಿಗೂ ಆಶ್ಚರ್ಯ, ವಿಸ್ಮಯ. ಅಲ್ಲಿದ್ದ 775 ಶಿವಲಿಂಗಗಳ ಮುಂದೆ ಅವರಿಗೆ ಕ್ಷೀರಾಭಿಷೇಕ ಮಾಡುವಾಗ ದಿಢೀರಂತ ಮಳೆ ಕೂಡ ಬಂತು. ಆದರೆ 33 ದಿನಗಳ ಉಪವಾಸ ಮತ್ತು ಗಾಳಿ ಇಲ್ಲದ ವಾತಾವರಣದಿಂದ ಅವರ ದೇಹ ವಿಪರೀತ ದುರ್ಬಲವಾಗಿತ್ತು. ಹಾಗಾಗಿ ತಕ್ಷಣವೇ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಯಿತು. ಇಲ್ಲಿ ನಾವು ಗಮನಿಸಬೇಕಾದ ಬಹುಮುಖ್ಯವಾದ ಅಂಶ ಅಂದರೆ, ಈ ಕಠಿಣವಾದ ತಪಸ್ಸು ಅವರ ದೇಹದ ಮೇಲೆ ಬೀರಿದ ತೀವ್ರವಾದ ಪರಿಣಾಮ. ಅವರ ದೇಹದಲ್ಲಿ ಶಕ್ತಿ ಅನ್ನೋದೇ ಉಳಿದಿರಲಿಲ್ಲ. ಅವರ ಕೈಗಳು ಗಾಳಿಯಲ್ಲಿ ತೂಕವಿಲ್ಲದೆ ತೇಲುವಂಟಿತ್ತು ಅಂತ ಅಲ್ಲಿದ್ದವ್ರು ಹೇಳ್ತಾರೆ. ಒಂದು ನವಜಾತ ಶಿಶು ಮೊದಲನೇ ಬಾರಿ ಈ ಪ್ರಪಂಚನ ನೋಡಿದಾಗ ಹೇಗೆ ಪ್ರತಿಕ್ರಿಯೆ ಕೊಡುತ್ತೋ ಅಷ್ಟೇ ಸೂಕ್ಷ್ಮವಾಗಿ ಅವರ ಕಣ್ಣುಗಳು ಸುತ್ತಲಿನ ಜಗತ್ತನ್ನು ಗ್ರಹಿಸ್ತಾ ಇದ್ವು. ಇದು ನಿಜಕ್ಕೂ ಒಂದು ಮರುಹುಟ್ಟು ಅಂತಾನೆ ಹೇಳ್ಬೋದು. ಭಾಗ 4: ವಿಜ್ಞಾನ ಮತ್ತು ನಂಬಿಕೆಯ ಮುಖಾಮುಖಿ. ಈಗ ಈ ಇಡೀ ವಿಶ್ಲೇಷಣೆಯ ಅತಿ ಮುಖ್ಯ ಘಟ್ಟಕ್ಕೆ ಬರೋಣ. ನಾವು ಸಂಪೂರ್ಣವಾಗಿ ತಟಸ್ಥರಾಗಿ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನೂ ಪಕ್ಕ ಇಟ್ಟು ನೋಡಿದಾಗ ವಿಜ್ಞಾನ ಏನು ಹೇಳುತ್ತೆ? ಮನುಷ್ಯನ ದೇಹಕ್ಕೆ ಆಕ್ಸಿಜನ್, ಟೆಂಪರೇಚರ್ ಬ್ಯಾಲೆನ್ಸ್ ಮತ್ತು ಹೈಡ್ರೇಷನ್ ಬೇಕೇ ಬೇಕು. ನೀರಿಲ್ಲದೆ ಇದ್ರೆ ಡಿಹೈಡ್ರೇಷನ್ ಆಗೋದು ಖಚಿತ.
ಅದಕ್ಕೆ ಆಸ್ಪತ್ರೆಯಲ್ಲಿ ಅವರಿಗೆ ವೆಂಟಿಲೇಟರ್ ಮತ್ತು IV ಫ್ಲೂಯಿಡ್ಸ್ ಬೇಕಾಯಿತು. ಆದರೆ ಇನ್ನೊಂದು ಕಡೆ ನಂಬಿಕೆ ಮತ್ತು ಆಧ್ಯಾತ್ಮ ಏನು ಹೇಳುತ್ತೆ ಅಂದರೆ, ಮನುಷ್ಯ ತನ್ನ ದೇಹದ ಸಪ್ತಚಕ್ರಗಳನ್ನು ಜಾಗೃತಗೊಳಿಸಿದ್ರೆ ಆಳವಾದ ಯೋಗಾಭ್ಯಾಸದಿಂದ ಇಂಥದೆಲ್ಲವನ್ನು ಮೀರಿ ನಿಲ್ಬೋದು ಅಂತ. ಇವೆರಡೂ ತಮ್ಮದೇ ಆದ ಪ್ರಬಲವಾದ ವಾದಗಳನ್ನು ಮಂಡಿಸ್ತವೆ. ಇಲ್ಲಿ ಒಂದು ಸುಂದರವಾದ ವಿಪರ್ಯಾಸ ಇದೆ, ಗಮನಿಸಿ. ಎಷ್ಟೇ ದೊಡ್ಡ ಆಧ್ಯಾತ್ಮಿಕ ಶಕ್ತಿಯಿಂದ ಸಮಾಧಿಯಿಂದ ಜೀವಂತವಾಗಿ ಹೊರಬಂದರೂ ಆ ಭೌತಿಕ ದೇಹವನ್ನ ಮತ್ತೆ ಸಹಜ ಸ್ಥಿತಿಗೆ ತರೋಕೆ ಆಧುನಿಕ ವಿಜ್ಞಾನದ IV ಫ್ಲೂಯಿಡ್ಸ್ ಬೇಕಾಯಿತು. ಅದೇ ರೀತಿ ಎಷ್ಟೇ ದೊಡ್ಡ ಮತ್ತು ಮುಂದುವರೆದ ಮೆಡಿಕಲ್ ಸೈನ್ಸ್ ಇದ್ರೂ ಕೂಡ ಎಷ್ಟೋ ಬಾರಿ ದೊಡ್ಡ ದೊಡ್ಡ ವೈದ್ಯರು ಒಂದು ಕಾಂಪ್ಲೆಕ್ಸ್ ಆಪರೇಷನ್ ಮಾಡೋಕೆ ಮುಂಚೆ ದೇವರ ಶ್ಲೋಕಗಳನ್ನು ಪಠಿಸ್ತಾರೆ. ವಿಜ್ಞಾನ ಮತ್ತು ನಂಬಿಕೆ ಮೇಲ್ನೋಟಕ್ಕೆ ಎರಡೂ ಬೇರೆ ಬೇರೆ ಅನಿಸಿದ್ರು ಇವೆರಡೂ ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಅನ್ನೋದು ನಿಜಕ್ಕೂ ಆಸಕ್ತಿದಾಯಕ ಅಲ್ವಾ? ಈಗ ಈ ವಿಶ್ಲೇಷಣೆಯನ್ನ ಒಂದು ಬಲವಾದ ಪ್ರಶ್ನೆಯೊಂದಿಗೆ ಮುಕ್ತಾಯ ಮಾಡೋಣ. ಗದಗದ ಸ್ವಾಮೀಜಿ ಆ ಕತ್ತಲು ಕೋಣೆಯಲ್ಲಿ ಕಳೆದ ಆ 33 ದಿನಗಳು, ನಮ್ಮ ದೇಹದ ಕಟ್ಟುನಿಟ್ಟಿನ ಜೈವಿಕ ಮಿತಿಗಳು ಎಲ್ಲಿಗೆ ಮುಕ್ತಾಯಗೊಳ್ಳುತ್ತವೆ ಮತ್ತು ಅಳೆಯಲಾಗದಂತಹ ನಮ್ಮ ಅರಿವಿಗೆ ನಿಲುಕದ ಆಳವಾದ ಆಧ್ಯಾತ್ಮಿಕ ಶಕ್ತಿಯ ಪ್ರಪಂಚ ಎಲ್ಲಿಂದ ಶುರುವಾಗ್ತದೆ ಅನ್ನೋದರ ಬಗ್ಗೆ ಒಂದು ದೊಡ್ಡ ಹುಡುಕಾಟಕ್ಕೆ ನಮ್ಮನ್ನು ದೂಡಿದೆ. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ಈ ಅದ್ಭುತವಾದ ವಿಸ್ಮಯದ ಹಿಂದಿನ ಸತ್ಯದ ಬಗ್ಗೆ ನಿಮಗೇನನ್ನಿಸುತ್ತೆ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.